ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಮುಖಪದ್ಮಕ್ಕೆ ಪೇಂಟಿಂಗ್ ಮತ್ತು ಡೆಕೋರೇಷನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಸ್ತ ಮತ್ತು ಪಾದನ ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ವೀಕ್ಷಿಸ್ಬೋದು. ಸೊ ಮಿಸ್ ಮಾಡದೆ ನೋಡಿ. ನಾನಿಲ್ಲಿ ಮುಖಪದ್ಮ ಫೇಸ್ ಪೇಂಟಿಗೆ ಫೆವಿಕ್ರಿಲ್ ವೈಟ್ ಪೇಂಟ್ ತೊಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ಜಸ್ಟ್ ಒಂದು ಪಿಂಚ್ ಆಫ್ ರೆಡ್ ಕಲರ್ನ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡ್ತಿದ್ದಾಗೆ ಇದು ಲೈಟ್ ಪಿಂಕಿಶ್ ಕಲರ್ ಟರ್ನ್ ಆಗುತ್ತೆ. ಸೊ ಇದನ್ನು ನಾನು ಬೇಸಾಗಿ ಯೂಸ್ ಮಾಡ್ತಾಯಿದ್ದೀನಿ. ಫುಲ್ ಫೇಸ್ ಕೂಡ ಈ ಲೈಟಿಶ್ ಪಿಂಕ್ನ ಬೇಸಾಗಿ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಕೋಟ್ ಕೂಡ ಹಚ್ಚಬೇಕು. ಅದಕ್ಕೂ ಮುಂಚೆ ಅದು ಸ್ವಲ್ಪ ಡ್ರೈ ಆಗಲಿ. ಸೊ ಅದಕ್ಕೂ ಮುಂಚೆ ನಾನಿಲ್ಲಿ ರೆಡ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಪೇಂಟಲ್ಲಿ ಪೇಂಟ್ ಮಾಡ್ತಿದ್ದೀನಿ. ಬಿಂದಿ ರೆಡ್ ಕಲರ್ ಆ್ಯಂಡ್ ಲಿಪ್ಸ್ಗೆ ಇಲ್ಲಿ ನಾನು ಫಸ್ಟು ಔಟ್ಲೈನ್ ಬರ್ಕೊಳ್ತಾ ಇದ್ದೀನಿ. ಆನಂತರ ಫುಲ್ ಲಿಪ್ಸ್ಗೆ ಪೇಂಟ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ಐಬ್ರೋ ಬ್ಲ್ಯಾಕಲ್ಲಿ ತೊಗೊಂಡು ಐಬ್ರೋ ನಿಮಗೆ ಸಣ್ಣ ಬೇಕಂದರೆ ಸಣ್ಣ ಬರ್ಕೋಬೋದು, ಅಥವಾ ದಪ್ಪ ಬೇಕಂದರೆ ದಪ್ಪ ಐಬ್ರೋ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನಾನು ಐಗೆ ಕೂಡ ಬ್ಲ್ಯಾಕ್ ಕಲರ್ ಪೇಂಟಿಂದ ಪೇಂಟ್ ಮಾಡ್ತಿದ್ದೀನಿ. ಐ ಬಾಲ್ಸ್ ಆ್ಯಂಡ್ ಅಪ್ಪರ್ ಲ್ಯಾಶ್ ಹಾಗೆ ಲೋಯರ್ ಲ್ಯಾಶ್ ಕೂಡ ಬ್ಲ್ಯಾಕ್ ಕಲರಿಂದ ಪೇಂಟ್ ಮಾಡ್ತಿದ್ದೀನಿ. ಹಾಗೆ ಇಲ್ಲಿ ಜಸ್ಟ್ ಕೂದಲಿಗೆ ಒಂದು ಜಸ್ಟ್ ಲೈಟಾಗಿ ಸ್ಟ್ರೋಕ್ ಕೊಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ಉದ್ದ ಕೂದಲಿಗೆ ಬ್ಲ್ಯಾಕ್ ಪೇಂಟ್ ಮಾಡ್ತಿದ್ದೀನಿ. ಇದೆಲ್ಲ ಆದಮೇಲೆ ಐ ಮೇಕಪ್ಗಂತ ಜಸ್ಟ್ ರೆಡ್ ಕಲರಲ್ಲಿ ಲೈಟಾಗಿ ಐ ಮೇಕಪ್ ಕೂಡ ಮಾಡ್ತಿದ್ದೀನಿ. ಆ್ಯಂಡ್ ಈಗ ಕಿರೀಟಕ್ಕೆ ನಾನು ಇಲ್ಲಿ ಗೋಲ್ಡ್ ಕಲರ್ ಪೇಂಟ್ ತೊಗೊಂಡು ಫುಲ್ಲು ಗೋಲ್ಡ್ ಕಲರ್ ಪೇಂಟ್ ಮಾಡ್ತಿದ್ದೀನಿ. ಈಗ ಇದೆಲ್ಲ ಪೇಂಟ್ ಆಗಿದೆ. ಈ ಫೇಸ್ಗೆ ಈಗ ಇನ್ನೊಂದು ಕೋಟ್ ಪೇಂಟ್ ಮಾಡ್ಕೊಳ್ತಿದ್ದೀನಿ, ಪರ್ಫೆಕ್ಟಾಗಿ ಕಾಣಿಸ್ಲಿ ಅಂತ. ಆ್ಯಂಡ್ ನಾನು ಲೈಟಿಶ್ ಪಿಂಕ್ ಯೂಸ್ ಮಾಡಿದ್ದೆ. ಈಗ ನಾನಿಲ್ಲಿ ಸ್ಕಿನ್ ಕಲರ್ ಬರೋದಕ್ಕೆ ಏನು ಮಾಡಬೇಕು ಅಂದರೆ, ಜಸ್ಟ್ ನೀವು ಡೈರೆಕ್ಟ್ ಬ್ರೌನ್ಗೆ ವೈಟ್ ಮಿಕ್ಸ್ ಮಾಡಿ ಸ್ಕಿನ್ ಕಲರ್ ನೋಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಕಲರ್ನ ಹಾಕ್ಕೊಳ್ಬೋದು. ಅಥವಾ ಕಲರ್ ಥಿಯರಿ ಗೊತ್ತಿದ್ದರೆ ರೆಡ್, ಬ್ಲೂ ಆ್ಯಂಡ್ ಯೆಲ್ಲೋ ಮಿಕ್ಸ್ ಮಾಡಿ ಸ್ವಲ್ಪ ವೈಟ್ ಮಿಕ್ಸ್ ಮಾಡಿ ಫೌಂಡೇಶನ್ ಕಲರ್ ಬರುತ್ತೆ ಈ ರೀತಿ. ಅದನ್ನು ನೀವು ಡೈರೆಕ್ಟಾಗಿ ನೀವು ಫೇಸ್ಗೆ ಪೇಂಟ್ ಮಾಡ್ಬೋದು ನೋಡಿ. ಈಗ ಇದನ್ನು ಲಾಸ್ಟು ನೀಟಾಗಿ ಒಂದು ಲಾಸ್ಟ್ ಕೋಟ್ ಪೇಂಟ್ ಮಾಡ್ತಿದ್ದೀನಿ. ಫುಲ್ ಫೇಸ್ ಈ ರೀತಿ ಪೇಂಟ್ ಆದಮೇಲೆ ಕಿರೀಟಕ್ಕೆ ನಾನು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸ್ಟೋನ್ ಚೈನ್ ಮತ್ತು ಪರ್ಲ್ ಚೈನ್ನ ತಗೊಂಡು ಡೆಕೋರೇಟ್ ಮಾಡ್ತಿದ್ದೀನಿ. ಅದರ ಅಳತೆ ನೋಡಿಕೊಂಡು ಕಟ್ ಮಾಡಿಕೊಂಡು ಈಗ ಫೆವಿಕಾಲ್ ಹಾಕಿ ಜಸ್ಟ್ ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಬರಬೇಕು. ನಾನಿಲ್ಲಿ ಒಂದೇ ಲೆವೆಲಲ್ಲಿ ಎಲ್ಲ ಸ್ಟೋನ್ ಆ್ಯಂಡ್ ಪರ್ಲ್ ಚೈನ್ ಅಂಟಿಸ್ತಿಲ್ಲ. ಸ್ವಲ್ಪ ಬೇರೆ ಬೇರೆ ಡೈರೆಕ್ಷನಲ್ಲಿ ಬೇರೆ ಬೇರೆ ಡಿಸೈನಲ್ಲಿ ಸ್ಟೋನ್ ಚೈನ್ ಆ್ಯಂಡ್ ಪರ್ಲ್ ಚೈನ್ನ ಸ್ಟಿಕ್ ಮಾಡ್ತಿದ್ದೀನಿ. ಆಲ್ರೆಡಿ ಕಿರೀಟದಲ್ಲೇ ಡಿಸೈನ್ ಬಂದಿರೋದ್ರಿಂದ ಅದೇ ಡೈರೆಕ್ಷನಲ್ಲಿ ನಾನು ಪರ್ಲ್ ಚೈನ್ ಆ್ಯಂಡ್ ಸ್ಟೋನ್ ಚೈನ್ನ ಸ್ಟಿಕ್ ಮಾಡ್ತಿದ್ದೀನಿ.
ಇಲ್ಲಿ ಮಾತ್ರ ಸ್ವಲ್ಪ ಬೇರೆ ಡೈರೆಕ್ಷನಲ್ಲಿ ಸ್ಟೋನ್ ಚೈನ್ ಆ್ಯಂಡ್ ಪರ್ಲ್ ಚೈನ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಸ್ಟೋನ್ ಚೈನ್ ಆ್ಯಂಡ್ ಪರ್ಲ್ ಚೈನ್ ಫುಲ್ಲು ಕಿರೀಟಕ್ಕೆ ಹಾಕಿ ಡೆಕೋರೇಷನ್ ಮಾಡಾಯಿತು. ಆ್ಯಂಡ್ ನಾನಿಲ್ಲಿ ಈ ಜಾಗ ಖಾಲಿ ಬಿಟ್ಟಿದ್ನಲ್ಲ, ಇದಕ್ಕೆ ನಾನು ರೆಡ್ ಕಲರ್ ಕುಂದನ್ನ ತೊಗೊಂಡಿದ್ದೀನಿ. ಸೊ ಕುಂದನ್ನ ಇಲ್ಲಿ ಅಣ್ಣ ಬೋನ್ ಸ್ಟಿಕ್ಕರ್ನ ಕ್ಲೇ ಸಿಗುತ್ತೆ ನಿಮಗೆ, ಅದನ್ನು ಸ್ಟಿಕ್ ಮಾಡಿ ನೀವು ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಸ್ಟಿಕ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಕೆಳಗೆ ಬೀಳಲ್ಲ. ಹಾಗೆ ಇಲ್ಲಿ ನಾನು ಒಂದು ಮೋಟಿವ್ ತೊಗೊಂಡಿದ್ದೀನಿ. ನೀವು ಈ ಥರ ನೋಡಿದ್ರೆ ಗೊತ್ತಾಗುತ್ತೆ, ಬ್ಲೌಸ್ ಡಿಸೈನ್, ಡ್ರೆಸ್ ಡಿಸೈನ್ಗೆ ಇದನ್ನು ಬಳಸ್ತಾರೆ. ಸೊ ಇದನ್ನು ನಾನು ಕಿರೀಟದ ಡೆಕೋರೇಷನ್ಗಂತಾನೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಕ್ಲೇ ಹಾಕಿ ಸ್ಟಿಕ್ ಮಾಡಬೇಕು. ಸೊ ಈಗ ಇದು ರೆಡಿ ಆಯಿತು. ಹಾಗೆ ಇದಕ್ಕೆ ಬಿಂದಿ, ಮೂಗುತಿ, ಓಲೆ ಎಲ್ಲವನ್ನು ಕ್ಲೇ ಹಾಕಿ ಸ್ಟಿಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಬಾಲ್ ಚೈನ್ ತೊಗೊಂಡಿದ್ದೀನಿ. ದಪ್ಪ ಬಾಲ್ ಚೈನ್ ತೊಗೊಂಡು ಫೆವಿಕಾಲ್ ಹಾಕಿ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಈಗ ಕಿರೀಟ ರೆಡಿ ಆಯಿತು. ಹಾಗೆ ಇದೆಲ್ಲ ರೆಡಿ ಆಯಿತು. ಮುಖಪದ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದಕ್ಕೆ ಒಂದು ದೃಷ್ಟಿ ಬೊಟ್ಟಿಟ್ಟರೆ ವರಮಹಾಲಕ್ಷ್ಮಿ ಮುಖಪದ್ಮ ಅಲಂಕಾರ ಮುಗೀತು. ಫೈನಲಿ ಇದರ ಲುಕ್ಕು ಹೀಗಿದೆ. ಥ್ಯಾಂಕ್ ಯು.